ನಾನು ಆ ವರ್ಕ್‌ಶಾಪ್ ಅಂತ ಹೇಳಿದ್ನಲ್ಲ ನಾನು ಎಂಟರ್ ಆಗಿದ್ದು. ಆ ವರ್ಕ್‌ಶಾಪಿಂದ ನಾನು ಅದು ಬರೀ ವರ್ಕ್‌ಶಾಪಲ್ಲಿ ಅಷ್ಟೇ ಇದ್ದಿದ್ದಾ? ಆಮೇಲೆ ಪ್ರಯೋಗರಂಗಕ್ಕೆ ನಾನು ಕನೆಕ್ಟ್ ಆಗಿದ್ದೇನೆ ಬೀದಿ ನಾಟಕದ ಮುಖಾಂತರ. ಯಾಕಂದ್ರೆ ನಮ್ಮ ವರ್ಕ್‌ಶಾಪ್ ಮುಗೀತಿದ್ದಂಗೆ ಅವ್ರು ಫಸ್ಟ್ ಒಂದು ಪ್ರೊಡಕ್ಷನ್ ತಗೊಂಡಿದ್ದೆ ಬೀದಿ ನಾಟಕ. ಅದು ಇದು ಆಲ್ಕೋಹಾಲ್‌ಗೆ ಸಂಬಂಧಪಟ್ಟಾಗೆ ಕೆ. ರಾಮಯ್ಯ ಅವರ ಸ್ಕ್ರಿಪ್ಟ್. ಸುದರ್ಶನ್ ಅಂತ ಈಗ ಸದ್ಯ ಆಸ್ಟ್ರೇಲಿಯಾದಲ್ಲಿದ್ದಾರೆ. ತಲ್ಲಣ್ಣ ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ನೋಡಿ. ಅವರು ನಿರ್ದೇಶನ ಮಾಡಿದ್ರು ಅದನ್ನ, ಆ ಬೀದಿ ನಾಟಕನ. ಅದು ನನ್ನ ಮೊಟ್ಟ ಮೊದಲ ನಿರ್ದೇಶನ ಆಕ್ಟ್ ಮಾಡಿದ್ದು ಬೀದಿ ನಾಟಕನೇ ನಾನು ಫಸ್ಟ್ ಆಕ್ಟ್ ಮಾಡಿದ್ದು. ಹೌದು, ಸ್ಟೇಜ್ ಬಣ್ಣ ಹಚ್ಚಿಲ್ಲ, ಬಟ್ ಆಕ್ಟ್ ಮಾಡಿದ್ದು. ಯಾಕಂದ್ರೆ ಬೀದಿ ನಾಟಕದಲ್ಲಿ ಬಣ್ಣ ಹಚ್ಚೋದಲ್ಲ ನಾವು. ಸೊ ಹೌದು, ಅಂದ್ರೆ ನನ್ನ ಮೊದಲು ಅಂತ ಹೇಳೋದು ಪ್ರೊಸಿನಿಯಂಗಿಂತ ಬೀದಿ ನಾಟಕದಿಂದನೇ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳ್ಬೋದು. ನಮ್ಮ ಅದೇ ತಂಡದ ಹುಡುಗರು. ಅದು ಹೇಗೆ ಅಂದರೆ ಸುಮಾರು ಎಷ್ಟು ಲೆಕ್ಕವಿಲ್ಲದಷ್ಟು ಪ್ರದರ್ಶನ, ಬಹುಶಃ ಲೆಕ್ಕನೇ ಇಟ್ಟಿಲ್ಲ ನಾವು. 400-500 ಹೆಚ್ಚಾಗಿದೆಯೋ ಗೊತ್ತಿಲ್ಲ. 4-5 ವರ್ಷಗಳ ಕಾಲ ಸತತವಾಗಿ ಮಾಡ್ತಾ ಇದ್ವಿ ಕಂಟಿನ್ಯೂಸ್. ಕೆಲವು ಅವಾಗೊಂದು ಜನಸೇವಾ ಟ್ರಸ್ಟ್ ಅಂತಲೇ ಇನ್ನೊಂದಿತ್ತು. ಅವರು ಡಾಕ್ಟರ್ಸ್ ನಮ್ಮ ಜೊತೆ ಬರೋರು. ಈ ಏನು ಹೇಳ್ತಾರೆ, ಅವರಿಗೆ ಕುಡಿಯೋರಿಗೆ ಅದು ಯಾವುದೋ ಒಂದು ಹಳ್ಳಿ ಸೆಲೆಕ್ಟ್ ಮಾಡ್ತಿದ್ವಿ. ಅಲ್ಲಿ ನಾವು ಬೀದಿ ನಾಟಕ ಮಾಡ್ತಿದ್ವಿ. ಯಾರೆಲ್ಲ ಇಂಪ್ರೆಸ್ ಆಗ್ತಾರೋ ಅವರೆಲ್ಲ ಅಲ್ಲಿ ಇದಕ್ಕೆ ಹೋಗೋರು. ಆ ಥರ ಮಾಡ್ತಾ ಇದ್ವಿ. ಆ ಥರ ತುಂಬ ಶೋ ಮಾಡಿದ್ದೀವಿ. ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸು. ನಿಜವಾಗ್ಲೂ ಕುಡ್ಕೊಂಬಂದಿರೋರು ಇದ್ಬಿಡೋರು, ಮತ್ತು ಹೆಂಡ್ತಿರಿರೋರು ₹5 ₹10 ಬಂದು ಇಲ್ಲಿ ಸಿಕ್ಸೋರು. ಮೇಜರ್ ಕ್ಯಾರೆಕ್ಟರ್ ಮಾಡಿದ್ದೆ. ಆ ಥರ ಸುಮಾರು ಶೋಸ್ ಮಾಡಿದ್ವಿ. ಅದಾದಮೇಲೆ ನಿರ್ಮಲ ಕರ್ನಾಟಕ ಅಂತ ಒಂದು ಯೋಜನೆ, ಸರ್ಕಾರದ ಯೋಜನೆ ಇತ್ತು. ಅದನ್ನು ಇದು ಮಾಡಲಿಕ್ಕೋಸ್ಕರ ಒಂದು ಗಾದೆ ಗುರ್ರಕ್ಕನ ಪ್ರಸಂಗ ಅಂತ ಒಂದು, ಅದು ಕೂಡ ಕೆ. ರಾಮಯ್ಯ ಸ್ಕ್ರಿಪ್ಟು. ಅದು ಕೂಡ ಬೀದಿ ನಾಟಕನೇ. ಬೀದಿ ನಾಟಕ ಮಾಡಿದ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಅದಕ್ಕೆ ಅದನ್ನು ಮಾಡಿಬಿಟ್ರೆ ಇದೆಯಲ್ಲ, ನೀವು ಎಲ್ಲಿ ಬೇಕಾದ್ರೂ ಗೆಲ್ಬೋದು. ಯಾಕಂದರೆ ಇಷ್ಟು ಹತ್ತಿರದಲ್ಲಿ ಜನನ ಫೇಸ್ ಮಾಡ್ತಾ ಇರ್ತೀವಲ್ಲ, ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸಸ್ ಇದೆ ಬೀದಿ ನಾಟಕ. ಹೌದು, ಆಮೇಲೆ ಇಡೀ ಸುತ್ತ ಥಿಯೇಟ್ರು, ನಾವು ಅದನ್ನು ಫೇಸ್ ಮಾಡೋದು ಅವೆಲ್ಲ ಇದೆಯಲ್ಲ, ಅದು ತುಂಬ ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬ ಒಳ್ಳೆ ಕಲಿಕೆ. ಒಬ್ಬ ನಟಿ ಅಥವಾ ನಟಿಯರಿಗೆ ಆ ಬೀದಿ ನಾಟಕದಲ್ಲಿ ಮಾಡೋದಿದೆಯಲ್ಲ, ತುಂಬ ಒಳ್ಳೆ ಕಲಿಕೆ ಅಂತಲೇ ಹೇಳ್ಬೋದು.